ನೀವು ಆರಾಮಾಗಿ ರೆಸ್ಟ್ ಮಾಡಿ. ಆ ಶಾರ್ವರಿನ ಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಈಗ ಕಷಾಯ ಕುಡಿದು ಆರಾಮಾಗಿ ಮಲ್ಕೊಳ್ಳಿ. ಜನಾರ್ದನ್ ಆಗಲಿ ದೀಪಿಕಾ ಆಗಲಿ ಬದಲಾದ ಹಾಗೆ ಶಾರ್ವರಿ ಯಾಕೆ ಬದಲಾಗಲಿಲ್ಲ? ನಮ್ಮ ಮನೇಲೇ ಇದ್ದು ನಮ್ಮೆಲ್ಲರ ಬಗ್ಗೆ ಗೊತ್ತಿದ್ದು, ನಮ್ಮ ಮನೆಯವರೆಲ್ಲರ ಒಳ್ಳೆತನ ಗೊತ್ತಿದ್ದು ಅವಳು ಯಾಕೆ ಬದಲಾಗಲಿಲ್ಲ? ವಿಷ ಸ್ವಲ್ಪ ಬದಲಾಗ್ತೀನಿ ಅಂತಂದ್ರು ಹಲ್ಲಲ್ಲಿರೋ ವಿಷ ಹೋಗಲ್ಲ ಮಾಧವ್ ಅವರೇ. ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಶಾರ್ವರಿಗೆ ತಕ್ಕ ಶಿಕ್ಷೆ ಆದ್ರೇನೆ ಅವಳಿಗೆ ಬುದ್ಧಿ ಬರೋದು ಅನ್ಸುತ್ತೆ. ಅವಳು ಮಾಡಿರೋ ತಪ್ಪುಗಳು ಯಾವುದು ಅವಳಿಗೆ ಬುದ್ಧಿ ಹೇಳಿ ಕ್ಷಮಿಸೋ ಅಂತದ್ದಲ್ಲ. ಅವಳಿಗೆ ಕ್ಷಮೆ ಅನ್ನೋದೇ ಇಲ್ಲ. ಏನ್ ಮಾಧವ್ರೆ, ಜ್ವರ ಎಲ್ಲ ಹೊರಟೋದಾಗಿದೆ? ಹೌದು ತುಳಸಿಯವರೇ, ಔಷಧಿ ಎದುರುಗಡೆನೇ ಇದೆಯಲ್ಲ, ಈ ಮುದ್ದು ಮುಖ ನೋಡ್ತಾ ಇದ್ದಂಗೆ ಜ್ವರ ಎಲ್ಲ ಮಾಯ ಆಗೋಯ್ತು. ಮಗುವಿನ ಜೊತೆ ಮಗುವಾಗಿದ್ರೆ ಮನಸ್ಸು ಎಷ್ಟು ಹಗುರ ಅನ್ಸುತ್ತಲ್ವಾ? ಹೌದು ಮಾಧವ್ರೆ, ನಮ್ಮ ನೀರಾಗಿರೋ ಶಕ್ತಿನೇ ಅನ್ಸದು. ಎಲ್ಲ ನೋವನ್ನು ಮರೆಸಿ ಮನೇಲಿ ಸಂತೋಷ ತುಂಬೋದಕ್ಕೆ ಸಾಧ್ಯ ಆಗೋದು ಇವಳಿಗೆ ಮಾತ್ರ. ಹೌದು, ಎಲ್ಲ ನಿಮ್ಮ ಹಾಗೆ. ಥ್ಯಾಂಕ್ಸ್ ದೀಪಿಕಾ, ನೀನು ಹೇಳಿದ ಮಾತಿಂದ ಈ ಮನೇಲಿ ಮತ್ತೆ ಸಂತೋಷ ತುಂಬಿದೆ. ಥ್ಯಾಂಕ್ಸ್ ನಾನು ನಿನಗೆ ಹೇಳಬೇಕು ಅಕ್ಕ. ನನ್ನ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ಮಗುನ ಆಚೆ ಕರ್ಕೊಂಬಂದಿದ್ದಕ್ಕೆ. ಧೈರ್ಯವಾಗಿರು. ಈ ಮಗುಗಾಗ್ಲಿ ಮನೆಯವ್ರಿಗಾಗ್ಲಿ ಏನೂ ಆಗಲ್ಲ. ಏನಾಗಕ್ಕೂ ನಾವು ಬಿಡೋದೂ ಇಲ್ಲ. ಸರಿ ಬಾ, ಅಡುಗೆ ಮನೇಲಿ ಏನಾದ್ರು ಕೆಲಸ ಇದೆ ನೋಡೋಣ. ಮಾಮ್ನ ಮೀಟ್ ಮಾಡಕ್ಕೆ ಲೇಟ್ ಆಗ್ತಾ ಇದೆ. ಅವಳು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಹೋಗಲೇಬೇಕು. ಅರೆ ನಿಧಿ, ಆಚೆ ಹೋಗ್ತಾ ಇದೆಯಾ? ನಿಧಿ, ಇಂಥ ಟೈಮಲ್ಲಿ ಆಚೆ ಹೋಗೋದಂದ್ರೆ? ಏನಿಲ್ಲ ದೊಡ್ಡಪ್ಪ, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಹೋಗಿ ಬರ್ತೀನಿ. ನೋಡು, ನಿನ್ನ ಫ್ರೆಂಡ್ಸ್ ಯಾರೇ ಇದ್ದರೂ ಮನೆಗೆ ಕರಿಬೋದಲ್ಲ. ಪರಿಸ್ಥಿತಿ ಸರಿಯಾಗಿಲ್ಲ. ಇಂಥ ಟೈಮಲ್ಲಿ ನೀನು ಒಬ್ಬಳೇ ಹೋಗೋದು ಸರಿಯಲ್ಲ. ಅಭಿನ ಏನಾದರೂ ಕರ್ಕೊಂಡು ಹೋಗು. ಇಲ್ಲ ದೊಡ್ಡಮ್ಮ, ನನಗೇನೂ ಆಗಲ್ಲ, ಹೆದರಬೇಡಿ. ನಾನು ಅವಳ ಮಗಳೇ ತಾನೇ. ನನಗೇನಾದರೂ ಮಾಡುವಷ್ಟು ಕ್ರೂರತನ ಮಾಮಲ್ಲಿ ಇಲ್ಲ ಅನ್ಸುತ್ತೆ. ಹಾಗೆ ಅನ್ಕೊಳ್ಳೋದು ನಮ್ಮ ತಪ್ಪು. ನೋಡು, ಇಷ್ಟು ವರ್ಷ ನಾವೆಲ್ಲರೂ ಜೊತೆಯಾಗಿ ಜೀವಕ್ಕೆ ಜೀವ ಕೊಡೋ ಹಾಗಿದ್ವಿ. ಆದ್ರೆ ಏನಾಯ್ತು? ಇಲ್ಲ ದೊಡ್ಡಪ್ಪ, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ನಿಧಿ, ಯಾರ್ದೋ ಕಾಲ್ ಬರ್ತಾ ಇದೆಯಲ್ಲ, ರಿಸೀವ್ ಮಾಡು. ತಾತ ಅಂಕಲ್ ಹೇಳಿ. ಸಮರ್ಥ ಹೇಳು. ಇದೇನಮ್ಮ, ಇಷ್ಟು ಬೇಗ ಬೆಳಗಾಗೋಯ್ತಾ? ಇಷ್ಟು ಬೇಗನಾ? ಆಗ್ಲೇ 8 ಗಂಟೆ ಆಗಿದೆ. ರಾತ್ರಿ ಜಾಗರಣೆ ಮಾಡಬೇಡಿ ಅಂತ ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ. ಬೆಳಗಿನ ಜಾವದವರೆಗೂ ಭಜನೆ ಮಾಡ್ಕೊಂಡು ಕೂತಿದ್ರಿ. ಈಗ ನೋಡಿ 8 ಗಂಟೆವರೆಗೂ ನಿದ್ದೆ ಮಾಡಿದ್ದೀರಾ. ಏನು 8 ಗಂಟೆ ಆಗೋಯ್ತಾ? ಅಯ್ಯಯ್ಯೋ, ನಾವು ಹೊರಡಬೇಕು. ಸಮರ್ಥ, ಟೀ ತಂದಿದ್ದೀನಿ. ಟೀ ತಗೊಂಡು ಎಲ್ಲೂ ಹೋಗ್ತಿದೀಯಾ? ಬಾತ್ರೂಮ್ಗೆ ತಾತ. ಟೀ ತಗೊಂಡು ಟೀ ಕುಡ್ಕೊಂಡು ಸ್ನಾನ ಮಾಡ್ತೀನಪ್ಪ. ಒಂಥರ ಹಾಗೆ ಅನ್ಕೊಳ್ಳಿ, ನಂಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ.
ತಾತ ಅಂಕಲ್ ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ದೇವ್ರ ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡ್ತೀನಿ. ಸರಿಮ್ಮ, ನಾನು ಟೀ ಕುಡಿದ್ಬಿಟ್ಟು ಹೋಗ್ತೀನಿ. ಸರಿ. ಅಯ್ಯಯ್ಯೋ, ರಾತ್ರಿ ಇಡೀ ಪೂಜೆ ಮಾಡಿ ಬೆಳಗ್ಗೆ ಕುಂಕುಮ ಚೆಲ್ಲೋಯ್ತಲ್ಲ. ತಾತ ಸಮರ್ಥ ಇವತ್ತೆಲ್ಲೂ ಆಚೆ ಹೋಗೋದು ಬೇಡ ತಾತ, ಪ್ಲೀಸ್ ಅವ್ನಿಗೆಲ್ಲೂ ಹೋಗ್ಬೇಡ ಅಂತ ಹೇಳಿ. ಯಾಕೆ ಪುಟ್ಟ, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಅಲ್ಲ, ಕುಂಕುಮ ಚೆಲ್ಲಿದ್ದಕ್ಕೂ ಅವನು ಹೊರಗಡೆ ಹೋಗೋದಕ್ಕೂ ಏನಮ್ಮ ಸಂಬಂಧ? ನೋಡು, ನೀನು ಧೈರ್ಯವಾಗಿರು, ಹೆದರ್ಕೋಬೇಡ, ಗೊತ್ತಾಯ್ತಾ? ಅಪ್ಪ ಭಗವಂತ ಇವತ್ತಾದರೂ ಆ ಶಾರ್ವರಿ ಸುಳಿವು ಸಿಗೋ ಹಾಗಾಗಲಿ. ಧೈರ್ಯವಾಗಿರು ಮಗು, ಎಲ್ಲ ಒಳ್ಳೇದಾಗತ್ತೆ.